ಊಟಕ್ಕೆ ಏನ್ ಕೂತ್ಕೊಂಡೆ ಅಲ್ಲಿ ಊಟ ಕಾರ್ ಬಂದೆ. ಒಂದು 20-22 ಜನ ಹುಡುಗರು ಎಲ್ಲ ಕಾರ್ನ ರೌಂಡ್ ಅಪ್ ಮಾಡ್ಕೊಂಡ್ರು. ಸರ್ ಕರೀತವ್ರೆ ಮೇಡಮ್, ಸರ್ ಕರೀತವ್ರೆ ಮೇಡಮ್. ಯಾರು ಹೇಳಿ? ಯಾರು ಸರ್ ಅಲ್ಲ, ಅವ್ರು ಹೇಳಿದ್ದು, ನಾನು ಕೇಳಿದ್ದು. ಯಾರು ಹೇಳಿ? ಸರ್ ಕರೀ ಬನ್ನಿ ಸರ್. ಹೇಳ್ತಾ ಅಲ್ವಾ, ಬರಕ್ಕಾಗಲ್ವಾ ಬ್ರದರ್? ನಂಗೆ ಯಾರು ಅಂತಲೇ ಗೊತ್ತಿಲ್ಲ. ಯಾರು ಹೇಳಿ? ಅಲ್ಲಿ ಹಿಂದ್ಗಡೆ ಕೂತವನೊಬ್ಬ ನನ್ ಕಿವಿಲಿ, ಸಾರ್ ಅವ್ರು ದೊಡ್ಡ ಹ್ಯಾಂಡ್ ಹೋದ್ರು. ಹೌದಾ, ದೊಡ್ಡ ಹ್ಯಾಂಡ್ ನಿನ್ ಕೈ 15 ಅಡಿ ಆಯ್ತಾ ಅಂದೆ ನಾನು ತಮಾಷೆಗೆ. ಸುಮ್ಮನೆ ಸರ್ ನಿಮ್ ಸಿನಿಮಾಗೆ ಯಾವ ತರ ಅಂದೆ. ಸರ್ ನಿಮ್ ಸಿನಿಮಾಗೆಲ್ಲ ಬೇಕಾಯ್ತಾರೆ, ಕೈ ಮುಗಿತೀನಿ ಬನ್ನಿ ಸರ್ ಪ್ಲೀಸ್ ಸರ್. ಇವನು ಇರ್ಲಿಲ್ಲ ನಿಮ್ಮ ಹತ್ರ ಜೊತೆ? ಬುಲೆಟ್ ನೋಡಿ, ಬೆಳಗ್ಗೆ 3.5 hour ಇಂದ ಅಲ್ಲೇ ಇದ್ದ ಬುಲೆಟ್. ನಿನ್ ಜೊತೆ ಇದ್ದ? ಅವ್ರು ನನ್ ಜೊತೆ ಅಲ್ಲ, ಜೊತೆಗೆ. ರೌಡಿಗಳ ಜೊತೆ? ಯಾರು ಹೇಳ್ತೀನಿ ರೀ. ಅಲ್ಲಿ ಹೋದೆ, ಆಯ್ತು ಬರ್ಲೇಬೇಕು ಸರ್ ಬರ್ಲೇಬೇಕು. ಇಲ್ಲ ಬ್ರದರ್ ದಯವಿಟ್ಟು ಬೇಡ, ನಿಮ್ ಕೈ ಮುಗಿತೀನಿ ಬೇಡ. ನನಗೂ ಅವ್ರಿಗೂ ಏನ್ರಿ ಸಂಬಂಧ? ನಾನು ಫನ್ ಲವಿಂಗ್ ಗೈ. ಈ ಗಲಾಟೆಗಳಿಂದ ದೂರ. ನನ್ ಯಾಕ್ರೆ ಹಿಡಿದ್ರೆ ಅಳ್ಳಾಡ್ಸ್ತೀರಾ ಅಂದ್ರೆ, ಸುಮ್ಮನೆ ವಿಶ್ ಮಾಡಿ ಹೊಟ್ಟೋಗ್ಬಿಡಿ, ಯಾವಾಗಾರು ಬೇಕಾಯ್ತೆ ಅಂದ್ರೆ. ಏನಿಗ್ ಬೇಕಾಯ್ತೆ? ನನ್ನ ಲೈಫಲ್ಲಿ ಅವಕಾಶವೇ ಇಲ್ವಲ್ಲಪ್ಪ, ನನ್ನ ಲೈಫಲ್ಲಿ ಅವ್ರಿಗೆ ಅಗತ್ಯವೇ ಇಲ್ವಲ್ಲ ಅಂದೆ. ಕಾರ್ ಡೋರ್ ಓಪನ್ ಮಾಡಿದೆ, ಮುಂದ್ಗಡೆ ಇನ್ನಿಬ್ರು ಬಂದು ನಿಂತ್ಕೊಂಡ್ರು. ಸರ್ 1 ನಿಮಿಷ ಬಂದು ಹೋಗಿ, ಕರೀತಾರ ಕೇಳಿಸ್ತಾ ಇಲ್ವಾ? ಇಲ್ಲೋ ಮಾತು ವರ್ಷ ಬುಲೆಟ್ ಎಲ್ಲಿದೆ ಅವಾಗ? ಬುಲೆಟ್ ಆ ರೌಡಿಗಳ ಜೊತೆ ಕೂತಿದ್ದ. ಅಂದ್ರೆ 50 ಅಡಿ ದೂರದಲ್ಲಿ ರೌಡಿಗಳ ಜೊತೆಗೆ. ಅದು ಯಾರು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆಗೆ. ಅವನೇನ್ ಬಿಡ್ಸಕ್, ಅವನೇನ್ ಇದನ್ನೆಲ್ಲ ಸ್ಟಾಪ್ ಮಾಡು ಅಂತ ಹೇಳಿಲ್ಲ? ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ. ಏನೇನ್ ವೆಪನ್ ಹೇಳ್ತೀನಿ ರೀ. ಹೋದೆ, ಕೂತ್ಕೊಂಡೆ. ಅಣ್ಣ ನಂಗೆ ರಕ್ಷಕ್ ಮೇಲೆ ಬೇಜಾರಿಲ್ಲ, ಬಟ್ ರಕ್ಷಕ್ ಏನ್ ತಪ್ಪು ಮಾಡ್ತಾ ಇದೆ ಅಂದ್ರೆ, ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ. ಅಣ್ಣ ನಿಮ್ಗೊಂದು ವಿಷಯ ಗೊತ್ತಾ? ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು, ಅದನ್ನ ತಪ್ಸಿದ್ ನಾನು ಅಣ್ಣವ್ರೆ. ಈ ವಿಷಯ ಗೊತ್ತಾ ನಿಮ್ಗಿದು? ಅಲ್ಲೋದ್ರು ಎಲ್ಲ ಬರ್ಬೇಕು ಅಂದಾಗ ನಡ್ಕೊಂಡು ಹೋದೆ. ಅಣ್ಣ ದಯವಿಟ್ಟು ಈ ವಿಷಯ ಎಲ್ಲ ಹೊರಗಡೆ ಹೇಳ್ಬೇಡಿ, 2 ದಿನ ಕೇಸ್ ಆಗ್ತಾ ಇದೆ. ಅಲ್ಲ ಕರೆಕ್ಟ್ ಆಯ್ತು ಹೇಳಿ. ಅಲ್ಲಿಂದ ಹೊರಗಡೆ ಹೋದೆ, ಕರ್ಕೊಂಡು ಹೋಗು. ಅದು ದೇವಸ್ಥಾನದಿಂದ 50 ಅಡಿ ದೂರದಲ್ಲಿ ಎಲ್ಲ ಮಟನ್ ಇದು ಎಣ್ಣೆ ಗಿಣ್ಣೆ ಎಲ್ಲ ಹಾಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಅವ್ರ ದೇವಸ್ಥಾನಕ್ಕೆ ಬಂದಿರೋರಾ? ದೇವಸ್ಥಾನ ಅಂದ್ರೆ ಇದಕ್ಕಲ್ಲ, ಈ ಪೂಜೆಗೆ ಅಂತ ಕರ್ಸಿ ಎಲ್ಲಾರು ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನ್ ವೆಜ್ ಊಟ ಇಷ್ಟಲ್ಲ ಅಂತ ಕರ್ಸಿದ್ರು. ಅಣ್ಣ ಊರ್ ಮಧ್ಯೆ ಕಾಡಣ ಅದು. ನಾನು ಡ್ರೈವರ್ ಇಬ್ಬರೇ ಹೋಗಿದ್ದು. ಕೂತ್ಕೋ. ನನಗೆ ಯಾಕೆ ಹಿಂಗ್ ಮಾತಾಡ್ತಾ? ಈಗ ಯಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೀವಿ. ಪ್ರಥಮ್ ಕೇಳಮ್ಮ ಅಂತ ನೀವ್ ಹೇಳಿದ್ರೆ ಕೇಳಿಸ್ಕೊತೀನಿ. ಒಂದು ಈಗ ನಿಮ್ಗೂ ನನಗೂ ಮಾತಾಡೋದು 8 ತಿಂಗಳಾಗಿತ್ತಾ? ಹೇಳಿ, ನಾನು ನೀವು ಮಾತಾಡೋದು 8 ತಿಂಗಳು. ಯಾಕೆಂದ್ರೆ ಸಿಕ್ಕಾಗ ಒಬ್ರನ್ನೊಬ್ರು ಗೌರವಿಸ್ಕೊಳ್ಳೋ ಪ್ರೀತಿ ಇದೆ. ನನ್ನ ಜೊತೆಲೇನಿಲ್ಲ. ನಿಮ್ ಹೋರಾಟ ಬೇರೆ. ನೋಡಲ್ಲ ಅಂತಲ್ಲ, ನಾನು ಪ್ರತಿದಿನ ಲೈವ್ ನೋಡ್ತೀನಿ ನಾನು ಫ್ರೀ ಆದ ತಕ್ಷಣ. ಹಾಗಂತ ನಿಮ್ ಜೊತೆ ನಾನಿಲ್ಲ. ನಿಮ್ಗೂ ನಂಗೂ ಸಂಬಂಧ ಇಲ್ಲ. ಯಾಕೆ ನಿಮ್ದು ಹೋರಾಟದ ಹಾದಿ, ನನ್ನ ಹಾದಿನೇ ಬೇರೆ. ನನ್ ಸಿನಿಮಾ ಯಾಕೆ ನಾನು 6 ಕೋಟಿ ಸಿಗಾಕೊಂಡ್ಬಿಟ್ಟಿದ್ದೀನ. ಹಿಂಗಿತ್ತು ಎಲ್ಲ ಕರೆದು. ಸರಿ ಆಯ್ತು. ಅಲ್ಲಿದ್ದವ್ರು ಯಾರು? 20 ಜನ ಇದ್ದವ್ರು ಯಾರು ಅಲ್ಲಿ? ಕೂತ್ಕೊಂಡೆ. ಹಲೋ ಅದಂತೆ ಬಾಸ್ ಬಗ್ಗೆ ಯಾರು ಜಾಸ್ತಿ ಮಾತಾಡ್ತಾ ಇದ್ದೆ? ಬಾಸ್ ಬಗ್ಗೆ ಯಾರ ಬಗ್ಗೆ ಹೇಳಿ? ಗೊತ್ತಿಲ್ವಾ? ಹೋದ ವರ್ಷ ಏನೋ ಮಾತಾಡ್ದೆ ನೀನು ಬಾಸ್ ಬಗ್ಗೆ. ಅದೇ ನಂಗೆ ಲಾಠಿ ಕೊಡಿ ಅಂತ ಹೇಳಿದ್ನಲ್ಲ. ಸರ್ ಕರೆಕ್ಟ್ ವಿಡಿಯೋ ನೋಡಿ, ವಿಷಯ ತಿಳ್ಕೊಳದೆ ಮಾತಾಡ್ಬಿಡಿ. ಫುಲ್ ವಿಡಿಯೋದಲ್ಲಿ ನಾನು ಹೇಳಿದ್ದು ಅಷ್ಟೇ, ಪ್ರಾಮಾಣಿಕಲ್ಲ. ಅದೇನಾಯ್ತು ಕೇಳ. ಹಲೋ 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 ಕಟ್ ಆದೈತೆ. ಹೇಳಿ, ಈಗ ಹೇಗೆ ಕೇಳಿಸ್ತಿದೆ? ಅಥವಾ ಹಿಂಗಾಯ್ತು, ಅವರೆಲ್ಲ ಸುತ್ತಾಕೊಂಡ್ರು. ಸರ್ ನಾನೇನು ಹೇಳಿಲ್ಲ, ನೀವೆಲ್ಲ ನನ್ ಯಾಕೆ ಕೂರಿಸ್ಕೊಂಡಿದ್ರು ಗೊತ್ತಿಲ್ಲ. ಇದೆಲ್ಲ ನನ್ನ ಜೀವನದಲ್ಲಿ ಹೊಸ್ತು. ಅಲ್ಲಿ ಹೋಗ್ತಾ ಇದೀನಿ, ರಕ್ಷಕ್ ಅವ್ರ ಜೊತೆ 3 ಅವರಿನ್ ಕೂತವ್ನೆ.